ದಿನನಿತ್ಯ ಏನಂದ್ರೆ ನಾವು ಇಲ್ಲೇ ಓಡಾಡ್ತೀವ್ರಿ. ಗಿಡ ಗಂಟಿ ಜಾಸ್ತಿ ಬೆಳೆದವ. ಏನಂದ್ರೆ ಅದು ಯಾರನ್ನ ಅಧಿಕಾರಿಗಳು ಬಂದಾಗ ಮ್ಯಾಲ್ ಕಟ್ ಮಾಡಿ ಅಷ್ಟೇ ಬಿಟ್ಬಿಡ್ತಾರ, ಮತ್ತೆ ಬೆಳಕಾಯ್ತವ. ಇಲ್ಲೇನ ಬೇರೆ ಕಡೆ ಗಿಡ ಹಚ್ಚಿದ್ರ ಜಲ್ದಿ ಗಿಡ ಬೆಳಲ್ಲ. ಇಲ್ಲಿ ಅಂತೂ ಪೂರ ಸಾಕಷ್ಟು ಗಿಡ ಬೆಳೆದವ. ಇದನ್ನೇನಂದ್ರ ಬಂದು ಎಲ್ಲ ಪರಿಶೀಲನೆ ಮಾಡಿ ಗಿಡಗಳ ಪೂರ ಬುಡದಿಂದ ಕಿತ್ತಾಕ್ಬೇಕಂತ ಹೇಳಿ ಹೇಳಾಗತ್ತೆ. ನಿಮ್ಮ ಹೆಸರು? ಭೀಮಾಶಂಕರ್. ಯಾದಗಿರಿ ಭೀಮಾ ಸೇತುವೆ ಸುಮಾರು ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸೇತುವೆ ಏನದಂದ್ರೆ ಈಗ ಶಿಥಿಲ ವ್ಯವಸ್ಥೆಗೆ ತಲುಪಿರ್ತಕ್ಕಂಥದ್ದು ದುರದೃಷ್ಟಕರ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ, ಸರ್ಕಾರ ಇದಕ್ಕೆ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿರೋದಂದಾಗ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆ ಹೇಳಕತ್ತೀವಿ ಅಂದ್ರೆ ಈ ಗಿಡಗಳು ನೋಡಿ, ಗಿಡ ಗಂಟಿಗಳು ಇವತ್ತು ಅರಣ್ಯ ಇಲಾಖೆ ಕೋಟಿಗಟ್ಟಲೆ ಖರ್ಚು ಮಾಡಿ ಗಿಡಗಳು ಹಾಕಿರೋ ಗಿಡಗಳು ಸರಿಯಾಗಿ ಬೆಳಿತಿಲ್ಲ. ಅಂಥದ್ರಲ್ಲಿ ಈ ಗಿಡ ಕಲ್ಲಲ್ಲೇ ಬೆಳೆದಿರ್ತಕ್ಕಂಥ ಗಿಡ ತೆಗೆದೇನು ದೊಡ್ಡದಲ್ಲ. ಆದ್ರೆ ಆ ಗಿಡಗಳನ್ನು ಈ ಭಾಗದಲ್ಲೇ ಅಧಿಕಾರಿಗಳು, ಮೇಲಧಿಕಾರಿಗಳು, ಸಚಿವರ ಪ್ರವಾಸ ಟೈಮ್ನಾಗ ಮೇಲೆ ಏನಾದ್ರು ಕಾಟಾಚಾರಕ್ಕೆ ಕೆಲವರು ಲೇಬರ್ಗಳಿಗೆ ಹಚ್ಚಿ ಕಟ್ ಮಾಡ್ತಾರೆ. ಮತ್ತೆ ಅದು ಕಟ್ ಮಾಡೋದ್ರಿಂದ ಬೇರುಗಳು ದೊಡ್ಡವಾಕಿಸಿ ಅದು ಒಳಗಡೆ ಸೇರ್ಕೊಂಡು ಕೇಸಿ ಕಲ್ಲುಗಳಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿ ಅದ ಎಲ್ಲ ಕಡೆಗೆ ಬಿರುಬಿಡೋದಾಗತ್ತೆ. ನಾಳೆಗೆ ಏನೋ ಅನಾಹುತ ಆದರೆ ಯಾರು ಜವಾಬ್ದಾರು? ತಕ್ಷಣ ಗಿಡಗಳ ಗಂಟಿಗಳ ಕಟ್ ಮಾಡೋದ್ರ ಜೊತೆಗೆ ಬೇರು ಸಮೇತ ಕೆಮಿಕಲ್ ಹಾಕಿ ತೆಗೆದು ಕೇಸಿ ಆ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಗೆ ಏನದ ಕೆಮಿಕಲ್ನಿಂದ ಸಿಮೆಂಟ್ಲಿಂದ ಪ್ಯಾಚ್ ವರ್ಕ್ ಮಾಡಿ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋಲಿ ಜಿಲ್ಲಾಡಳಿತ ಮುಂದಾಗಬೇಕು. ಮುಂದೆ ಏನಾದರೂ ಅನಾಹುತ ಆಯಿತು ಏನೋ ಮಾಡಿದ್ರೆ ಅದಕ್ಕೆ ನೇರ ಸರ್ಕಾರ, ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ನಂದು ಆಗ್ರಹ. ಯಾದಗಿರಿದು ಭೀಮಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಭೀಮಾ ಬ್ರಿಡ್ಜ್ ಏನದಂದ್ರೆ ಸುಮಾರು ವರ್ಷ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಬ್ರಿಡ್ಜಿನ ಸೇತುವೆ ಎರಡು ಕಡೆ ಏನದ ಗಿಡಗಂಟಿಗಳು ಬೆಳೆದಕ್ಕೆ ಏನದ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಸೇತುವೆ ಉಳಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ತಕ್ಷಣ ಈ ಎಲ್ಲ ಗಿಡಗಳನ್ನು ಪ್ರತಿ ವರ್ಷ ಇದೇ ಮೇಲ್ಮೇಲೆ ಕಟ್ ಮಾಡೋದು ಬಿಡ್ತಕ್ಕಂಥ ಕೆಲಸ ಆಗೋದು. ತಕ್ಷಣ ಈ ಗಿಡದ ಸಮೇತ ಬೇರು ಸಮೇತ ತೆಗೆದು ಕೇಸಿ ಕೆಮಿಕಲ್ ಹಾಕಿ ಇವೆಲ್ಲ ತೆರವುಗೊಳಿಸಿ ಮತ್ತೆ ಶಿಥಿಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಕಡೆಗೆ ಏನದ ಕೆಮಿಕಲ್ನಿಂದ ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಮುಂದೆ ಏನಾದರೂ ಆದರೆ ಇದಕ್ಕೆ ನೇರ ಸರ್ಕಾರ, ಜಿಲ್ಲಾಡಳಿತ ಹೊಣೆ ಬರಬೇಕಾಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಬಂದಿದ್ದೆ, ಬ್ರಿಡ್ಜ್ ಮೇಲೆ ಇದ್ದೀನಿ, ಬರಕತ್ತೀನಿ. ಎಲ್ಲಿದ್ರಿ? ಎಲ್ಲ ಹೋರಾಟ ಮಾಡಕತ್ತಾನ, ಇಷ್ಟೆಲ್ಲ ಕೆಲಸ ಆಕತ್ತವ್ರಿ. ಟ್ರ್ಯಾಕ್ಟರ್ ನೆಕ್ಸ್ಟ್ ಅಣ್ಣನ್ ಸಿಂಬಲ್. ಜೂಮ್ ಮಾಡ್ರಿ ಸರ್ ಸ್ವಲ್ಪ. ವಾರ ಬಂದ